ಎಷ್ಟು 50 ರೂಪಾಯಿ ಲಾಂಚ್ಗೆ ಇದು? ಎಂಟ್ರಿ ಫೀಸ್ ಗೇಟಿಂದು. ಲಾಂಚ್ಗೆ ಬೇರೆ ಕೊಡ್ತಾರೆ. ಎಷ್ಟು? ಲಾಂಚಲ್ಲಿ ಈ ಕಡೆ ಭಾಗ ಬಂದರೆ ಒಂದು 20 ನಿಮಿಷ ಶರಾವತಿ ಬ್ಯಾಕ್ ವಾಟ್ರಲ್ಲಿ ಲಾಂಚಲ್ಲಿ. ಮೋಸ್ಟ್ ಪ್ರಾಬ್ಲಿ ಲಾಂಚಲ್ಲಿ ಇದು ನಮ್ಮ ಕಡೆ ಯಾತ್ರೆ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಕಡೂರು, ಬೀರೂರು, ತರೀಕೆರೆ, ಈಗ ಭದ್ರಾವತಿ ಉದ್ದಕ್ಕೂ NH ಎಲ್ಲ ರಿಪೇರಿ ನಡೀತಾ ಇದೆ. ಹಳೇ ರೋಡುಗಳು, ಸಿಂಗಲ್ ರೋಡುಗಳು. ಸೊ ಹಾಗಾಗಿ ಸ್ವಲ್ಪ ಜರ್ನಿ ಸಾಗೋದು ಕಷ್ಟ ಆಗತ್ತೆ. ಇನ್ನೇನು ಕಡೂರಿಗೆ ಬಂದ್ವಿ. ಕಡೂರಿಂದ ಶಿವಮೊಗ್ಗ ಕಡೆ ಉದ್ದಕ್ಕೂ NH ಎಲ್ಲೂ ಕಂಪ್ಲೀಟ್ ಆಗಿಲ್ಲ, ಆಗ್ತಾ ಇದೆ. ಮೋಸ್ಟ್ ಆಲ್ ಇನ್ನೊಂದು 3-4 ಇಯರ್ಸಲ್ಲಿ ಸರಿ ಹೋಗತ್ತೇನೋ. ಬಟ್ ಹಳೇ ರೋಡು ಈ ಕಡೂರು, ಅದೆಲ್ಲ ಜರ್ನಿನೇ ಸಾಗಲ್ಲ. ಸಿಕ್ಕಾಪಟ್ಟೆ ಗುಂಡಿ ರೋಡುಗಳು. ಶಿವಮೊಗ್ಗ, ಸಿದ್ದಾಪುರ. ಶಿವಮೊಗ್ಗ ಕಡೆ ಹೊರಟು ಶಿವಮೊಗ್ಗ, ಸಿಗಂದೂರು, ಉಡುಪಿ ಸುತ್ತಮುತ್ತ, ಶಿರ್ಸಿ, ಸಿದ್ದಾಪುರ ಸುತ್ತಮುತ್ತ ಅಂತ ಹೇಳಿ ಒಂದಷ್ಟೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಇನ್ನೇನು ಆಲ್ಮೋಸ್ಟ್ ಶಿವಮೊಗ್ಗ ಇದ್ದೀನಿ. ಭದ್ರಾವತಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ನಮ್ಮ ಸ್ನೇಹಿತರು ಕೇಳ್ಕೊಳ್ಳೋದು ಇಷ್ಟನೇ, ಯಾವುದಾದ್ರೂ ಪ್ಲೇಸಸ್ ನಮಗೆ ಗೊತ್ತಿಲ್ಲದೆ ಇರೋದು, ಹಿಡನ್ ಪ್ಲೇಸಸ್, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ. ಗೊತ್ತಿಲ್ಲದೆ ಇರೋವಂಥದ್ದು ಇರುತ್ತೆ, ತುಂಬ ಪ್ಲೇಸಸ್ ಇರುತ್ತೆ. ನಮ್ಮ ಕರ್ನಾಟಕನ ನಾವು ಎಕ್ಸ್ಪ್ಲೋರ್ ಮಾಡೋದೇ ಭಾಳಷ್ಟಿದೆ. ಹಾಗಾಗಿ ಗೊತ್ತಿರೋಂಥ ಪ್ಲೇಸಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಈ ಒಂದು ವಾರದ ಟ್ರಿಪ್ನಲ್ಲಿ ಸಾಕಷ್ಟು ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡೋಕ್ಕೆ ವರ್ತ್ ಆಗಿರೋವಂಥದ್ದು, ಒಂದು ಶಕ್ತಿ ಇರೋಂಥ ಕ್ಷೇತ್ರಗಳಾಗಿರ್ಬೋದು, ನೋಡೋವಂಥ ಪ್ಲೇಸಸ್ ಆಗಿರ್ಬೋದು, ಯಾವುದಾದ್ರೂ ಇದ್ದರೆ ಸಜೆಸ್ಟ್ ಮಾಡಿ. ಸ್ನೇಹಿತರೆ, ಶಿವಮೊಗ್ಗ ಬಿಟ್ಟು ಸಾಗರ ರೋಡಿಗೆ ಬಂದಿದ್ದೀನಿ. ಆಲ್ಮೋಸ್ಟು ಒಳ್ಳೆ ರೋಡ್ ಸಖತ್ತಾಗಿದೆ. 20 ಕಿಲೋಮೀಟ್ರ್ ಸಾಗರ. ಬಟ್ ಕಡೂರಿಂದ ಶಿವಮೊಗ್ಗವರೆಗೂ ರೋಡ್ ರಿಪೇರಿ ಇರೋದ್ರಿಂದ ಜರ್ನಿ ಸಾಗೋದಿಲ್ಲ. ಇದು ಒಳ್ಳೆ ಫಾರೆಸ್ಟ್ ಏರಿಯಾ, ಸಖತ್ತಾಗಿದೆ. ಆರಾಮಾಗಿ ರಿಲ್ಯಾಕ್ಸಾಗಿ ಜರ್ನಿ ಮಾಡ್ಬೋದು. ನಮ್ಮ ಕ್ಯಾಮ್ರಾಮನ್ಗೆ ಹುಷಾರಿಲ್ಲ, ರೆಸ್ಟಲ್ಲಿದ್ದಾರೆ ಅವರು ಪೂರ್ತಿ. ಸೊ ಬನ್ನಿ, ಸಾಗರದಿಂದ ಲಾಂಚಲ್ಲಿ ಗಾಡಿ ಹಾಕ್ಕೊಂಡು ಸಿಗಂದೂರು ಕಡೆಗೆ ಹೋಗಬೇಕು. ಅಲ್ಲಿ ಒಬ್ಬರು ಭಟ್ರ ಮನೆಗೆ ಹೋಗ್ತಾ ಇದ್ದೀನಿ. ಆ ಭಟ್ರನ್ನ ಮಾತಾಡಿಸಿ ನೋಡಿ, ಇಲ್ಲಿ ಫಾರೆಸ್ಟ್ ಹೇಗೆ ಸಖತ್ತಾಗಿದೆ. ಬನ್ನಿ, ನಮ್ಮ ಪ್ರಯಾಣನ ಹಾಗೆ ಮುಂದುವರಿಸ್ತಾ 458, 339, ಆಲ್ಮೋಸ್ಟ್ ಒಂದು 120-130 ಕಿಲೋಮೀಟ್ರ್ ಬೆಳಗ್ಗೆಯಿಂದ ಬಂದಿರುವಂಥದ್ದು. ಡೆಕಾತ್ಲಾನ್ಗೆ ಹೋಗಿದ್ದೆ. ಡೆಕಾತ್ಲಾನಲ್ಲಿ ಒಂದು ಟೆಂಟ್ ಬೇಕಾಗಿತ್ತು. ಶಿವಮೊಗ್ಗದಲ್ಲಿದೆ ಡೆಕಾತ್ಲಾನು. ನನ್ನ ಹತ್ರ 3 ಪರ್ಸನ್ ಸ್ಲೀಪಿಂಗ್ ಟೆಂಟ್ ಇತ್ತು. ಒಂದು 2 ಪರ್ಸನ್ ಒಂದು ತೊಗೊಂಡೆ ಇರಲಿ ಅಂತ ಹೇಳಿ. ಯಾಕಂದರೆ 3 ಪರ್ಸನ್ದು ತಂದಿರಲಿಲ್ಲ, ಮರ್ತಿದ್ದೆ. ಸೊ ಅದಕ್ಕೆ ಒಂದು 2 ಪರ್ಸನ್ ಒಂದು ಟೆಂಟ್ ತೊಗೊಂಡೆ. ಸೊ ಬನ್ನಿ, ಸಿಗ್ತೀನಿ ನಾನು ಸಾಗರದಲ್ಲಿ. ಸ್ನೇಹಿತರೆ, ಸಾಗರ ರೀಚ್ ಆಯಿತು. ರೀಚ್ ಆಗಿ ಯಾವುದೋ ಒಂದು ಸದ್ಗುರು ಹೋಟೆಲ್ ಅಂತ ಇತ್ತು, ವೆಜ್ ಹೋಟ್ಲು, ರೈಟ್ಗೇನೆ. ಏನಂತ ಊಟ ಏನಲ್ಲ ಇರೋದ್ರಲ್ಲಿ, ಒಂದೊಳ್ಳೆ ವೆಜ್ ಊಟ ಆಯಿತು. ಈಗ ನಮ್ಮ ಪ್ರಯಾಣ ಲಾಂಚ್ ಕಡೆಗೆ. ಬನ್ನಿ, ಲಾಂಚ್ ಹತ್ರ ಹೋಗೋಣ. ಲಾಂಚಲ್ಲೇ ದಾಟಿ ಆ ಕಡೆಗೆ ಹೋಗುವಂಥದ್ದು, ಸಿಗಂದೂರು ಕಡೆಗೆ.
ಸ್ನೇಹಿತರೆ, ಲಾಂಚ್ನ ಬಳಿ ಬರ್ತಾ ಇದ್ದೀವಿ. ಸುಮಾರು ಜನ ಇಲ್ಲೇ ಕಾರ್ನನ್ನು ನಿಲ್ಲಿಸಿ ಲಾಂಚಲ್ಲಿ ಹೋಗಿದ್ದಾರೆ. ನಾವು ಕಾರ್ನೇ ಲಾಂಚಲ್ಲಿ ಹಾಕೊಂಡು ಹೋಗೋಣ. ಇಲ್ಲಿ ಎಂಟ್ರಿ ಟಿಕೆಟು ಇರುತ್ತೆ, ಪರ್ಸ್ ಎತ್ಕೊ. ಓಹೋ, ಲೈನು 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 ಕೂಕ್ಕೋತಾವನು. ಅದಕ್ಕೆ ಅವನು ಫಸ್ಟು ಅಲ್ಲಿಂದ ಹಾಕೊಳ್ಳೋರು. ಎಷ್ಟು? 50 ರೂಪಾಯಿ ಲಾಂಚ್ಗೆ ಇದು? ಎಂಟ್ರಿ ಫೀಸ್ ಗೇಟಿಂದು. ಲಾಂಚ್ಗೆ ಬೇರೆ ಕೊಡಬೇಕು. ಎಷ್ಟು? ಲಾಂಚ್ಗೆ 50 ರೂಪಾಯಿ, ಗಾಡಿಗೆ ಒಬ್ರಿಗೆ 10 ರೂಪಾಯಿ. ಅದು ಸಪ್ರೇಟ್ ಇರುತ್ತೆ. ಈ ಫಸ್ಟ್ ಹಿಂಗೆ ಲೈನ್ ಇರಲ್ಲ, ಅಲ್ಲಿಂದ ಒಳಗೆ ತಿರ್ಕೊಂಡು ಅಲ್ಲಿ ಎಂಟ್ರಿ ಟಿಕೆಟ್ ಮೂಲೆಯಲ್ಲಿ ತಗೊಂತಾ ಇದ್ರೆ ಆಮೇಲೆ ಬ್ರಿಡ್ಜ್ ವರ್ಕ್ ಮಾಡಿದಾರಲ್ಲ, ರೋಡ್ ಚೇಂಜ್ ಆಯ್ತು ಈಗ. ಓಕೆ ಓಕೆ ಓಕೆ. ಎಲ್ಲ ಈ ಕಡೆ ರೋಡ್ ಚೇಂಜ್ ಆಗಿದೆ ಈಗ. ಇನ್ನ ಬ್ರಿಡ್ಜ್ ಎಷ್ಟು ದಿವಸ ಆಗುತ್ತೆ? ಎಷ್ಟು ದಿವಸ ಆಗುತ್ತೆ? 6 ತಿಂಗಳೊಳಗೆ ಆಗುತ್ತೆ. ಆಗತ್ತಾ? 1 ವರ್ಷ ಬಿಟ್ಕೊಡ್ತಾರೆ, ದೀಪಾವಳಿ ಅಂತ ಬಿಟ್ಕೊಡ್ತಾರೆ. ಹೌದಾ? ಪಕ್ಕ. ಆಮೇಲೆ ಲಾಂಚರ್ ಕತೆ? ಲಾಂಚರ್ ಅವರು ನೌಕರಿಸ್ತಾರಲ್ಲ, ಅವ್ರು ಬೇರೆ ಕಡೆ ಹಾಕಿ 1 ಅವರ್ ಹೋಗ್ತಾರೆ, ಗೇಟು ಅಲ್ಲಿ ಕಡೆ ಹೋಗ್ತಾರೆ. ಓಕೆ ಓಕೆ. ಅವರಿಗೆ ಬೇರೆ ಕಡೆ ಇದೆಯಲ್ಲ, ಅವರು ಈ ಒಟ್ಟಿಗೆ ಇವಾಗ ಇಷ್ಟು ಗಾಡಿನೂ ಹಿಡಿಸುತ್ತಲ್ವಾ? ಇಷ್ಟು ಗಾಡಿನೂ ಹಿಡಿಸುತ್ತಲ್ಲ ಒಂದಲ್ಲಿಗೆ? ಒಂದು ಲಾಂಚಿಗೆ 10 ಗಾಡಿ ಹೋಗ್ತವೆ. 4 ಏಸ್ ಇದೆ, 3 ಕಾರ್ ಇದೆ. ಗಾಡಿಗಳು ಫಸ್ಟ್ ಪ್ರಿಫರೆನ್ಸ್. ಆ ಕಡೆ ಊರು ಗಾಡಿಗಳಿಗೆ ಮೊದಲಾದ್ಯತೆ. ಇವಾಗ ಬಸ್ ಬಂದ್ಬಿಟ್ರೆ ಬಸ್ನ ಹಾಕೊಂಡ್ಬಿಡ್ತೀರಿ? ಆ ಕಡೆ ಊರು ಗಾಡಿಗಳು ಮೊದಲಾದ್ಯತೆ, ಆ ಕಡೆ ಹೋಗ್ಲೇಬೇಕು ಅವರು. ಓಕೆ ಓಕೆ ಓಕೆ. ಅವರಿಗೆ ಮೊದಲಾದ್ಯತೆ. ಅವರಿಗೆ ಕೋರ್ಟು, ಕಚೇರಿ, ಆಂಬುಲೆನ್ಸ್, ಹೆರಿಗೆ ಪೇಷಂಟ್ ಎಲ್ಲ ಇಲ್ಲೇ ಸಾಕಬೇಕು. ಹಂಗಾಗಿ ಅವ್ರಿಗೆ ಮೊದಲನೇ ಪ್ರಿಫರೆನ್ಸ್ ಕೊಡ್ತೀರಿ. ಆಮೇಲೆ ಸ್ಥಳೀಕರಿಗೆ, ಪ್ರವಾಸಿಗರಿಗೆ ಖಾಲಿ ಸ್ಥಳದಲ್ಲಿ ಹಾಕಿ ಕಳಿಸ್ತೀವಿ ಗಾಡಿಗಳು. ಗಲಾಟೆಗಳಾಗ್ತವೆ. ಹೌದು 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 ಹೌದು, ಅವ್ರಿಗೆ ಪ್ರಿಫರೆನ್ಸ್ ಕೊಡ್ಲೇಬೇಕಲ್ಲ. ಇದು ಈ ಹೊಸನಗರ ಮೇಲೆ ಬಂದ್ರೆ, ಹೊಸನಗರ ನಿಟ್ಟೂರು, ಬ್ಯಾಕ್ವರ್ಡ್, ತುಂಬ್ರಿ, ಸಿಗಂದೂರು. ಅದು ಎಷ್ಟು ಕಿಲೋಮೀಟರ್ ಡಿಫ್ರೆನ್ಸ್ ಆಗ್ತಿದೆ? 90 ಕಿಲೋಮೀಟರ್. 90. ಇದು 4 ಕಿಲೋಮೀಟರ್ ಸಾಗರದಿಂದ ಬಂದ್ರೆ. ಅಲ್ಲಲ್ಲ, ಇವಾಗ ಸಾಗರದಿಂದ ನಿಮಗೆ 30 ಕಿಲೋಮೀಟರ್ ಇಲ್ಲಿಗೆ. ಹೌದು, 6 ಕಿಲೋಮೀಟರ್ ಟೋಟಲ್ 6 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ಜಾಸ್ತಿ ಆದಂಗೆ ಆಗುತ್ತೆ ಇವಾಗ ನಾವು ನಿಟ್ಟೂರು ಅದ್ರ ಮೇಲೆ ಬಂದ್ರೆ? ಮೇಲೆ ಬಂದ್ರೆ ಒಂದು 25 ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಅಷ್ಟೇ. 25 ಜಾಸ್ತಿ ಆಗತ್ತೆ ಅಂದ್ರೆ ಇನ್ನ ಮುಂಚೆ, ಸಾಗರಕ್ಕಿಂತ ಮುಂಚೆನೇ ಡಿವೇಟ್ ಆಗ್ತೀವಿ ಅದಕ್ಕೆ. ಓಕೆ, ಜಾಗ ಇದೆಯಂತೆ. 3:40ಕ್ಕೆ ನೆಕ್ಸ್ಟು ಅಂತ ಹೇಳಿದರು. ಬಸ್ ಆದಮೇಲೆ ಡಿಸೈಡ್ ಮಾಡ್ತಾರೆ. ಕಾರು, ಬಸ್ಸು, ನಮಗೆ ಅವಕಾಶ ಆದರೆ. ನೀರಂತೂ ತುಂಬ ಇದೆ. ನಾನು ಲಾಸ್ಟ್ ಟೈಮ್ ಅಂದಾಗ ನೀರೇ ಇದಿರಲಿಲ್ಲ, ಲಾಂಚೇ ನಿಲ್ಲಿಸ್ಬಿಟ್ಟಿದ್ರು, ಬಳಸ್ಕೊಂಡು ಬಂದಿದ್ವಿ. ಸ್ನೇಹಿತರೆ, ಲಾಂಚು ಸಿಕ್ತು. ಲಾಂಚ್ ಒಳಗೆ ಬಂದ್ವಿ. ಸೊ ಸಂಜೆ ಒಂದು 6:15, 6:30. ಒಂದು ಕಡೆಯಿಂದ 6:15ಕ್ಕೆ ಲಾಸ್ಟ್ ಆಗುತ್ತೆ, ಆ ಕಡೆಯಿಂದ 6:15ಗೆ ಲಾಸ್ಟ್ ಆಗುತ್ತೆ. ನೀವು ಒಳಗಡೆ ಬರಬೇಕಾದ್ರೆ 50 ರೂಪಾಯಿ ಎಂಟ್ರಿ, ಅದು ಎಂಟ್ರಿಗೆ, ಲಾಂಚ್ಗಲ್ಲ. ಆಮೇಲೆ ಲಾಂಚ್ ಒಳಗೆ 50 ರೂಪಾಯಿ ಎಂಟ್ರಿ, ಮತ್ತು ಪರ್ ಹೆಡ್ 10 ರೂಪಾಯಿ ತೊಗೊಳ್ತಾರೆ. ಆ್ಯಕ್ಚುಲಿ ಪ್ರೈವೇಟ್ ವೆಹಿಕಲ್ಸ್ನ ಹಾಕುವಂಥ ವ್ಯವಸ್ಥೆ ಕೂಡ ಇಲ್ವಂತೆ. ಅದು
ಹಾಗಿರೋದ್ರಿಂದ ಈ ಲೋಕಲ್ ವೆಹಿಕಲ್ಸು ಲೋಕಲ್ ಬಸ್ಸಸ್ ಏನಿದೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸು. ಸಪೋಸ್ ಜಾಗ ಇದ್ದಾಗ ಈ ಬಂದಿರತಕ್ಕಂಥ ಟೂರಿಸ್ಟ್ ವೆಹಿಕಲ್ಸ್ನು ಕೂಡ ಅಲೋ ಮಾಡ್ತಾರೆ. ಮ್ಯಾಕ್ಸಿಮಮ್ ಅವ್ರನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಬನ್ನಿ ನೀವು, ಅಲ್ಲಿಂದ ಬಸ್ಸಿನ ವ್ಯವಸ್ಥೆ ಇದೆ, 4 ಕಿಲೋಮೀಟ್ರ್ ಅಷ್ಟೇ ಲಾಂಚ್ ಸ್ಟಾಪಿಂದ ದೇವಸ್ಥಾನಕ್ಕೆ ಅಂಥೇಳಿ ಈ ವ್ಯವಸ್ಥೆ ಕೂಡ ಇದೆ. ಹಾಗೆ ಇನ್ನು ನನ್ನ ಪ್ರಕಾರ 6 ತಿಂಗಳಿಂದ ವರ್ಷದಲ್ಲಿ ರೆಡಿ ಆಗೋ ಮಟ್ಟದಲ್ಲಿದೆ ಬ್ರಿಡ್ಜು. ಆರಾಮಾಗಿ ಎಲ್ಲ ಕ್ಲೀನಾಗಿ ರೆಡಿ ಆಗ್ತಾ ಇದೆ. ಅವಾಗ ಬಂದರೆ ಟಕ್ ಅಂತ ಹೋಗ್ತೀವಿ. ನಾವು ಇನ್ನೊಂದು ಹೊಸನಗರ, ನಿಟ್ಟೂರು ಆ ರಸ್ತೆಯನ್ನು ಬರ್ತೀವಿ, ಒಂದು 20-25 ಕಿಲೋಮೀಟ್ರು. ಸಪೋಸ್ ಇಲ್ಲಿ ಬಂದು ಲಾಂಚಲ್ಲಿ ಕಾಯೋದು ಅರ್ಧ ಮುಕ್ಕಾಲು ಗಂಟೆ ಕಾಯ ಬದಲು ನೀವು ಆ ರಸ್ತೆ ಕೂಡ ತೊಗೊಳ್ಬೋದು. ಸೊ ಬನ್ನಿ ಮುಂದಕ್ಕೆ ಲಾಂಚಿಂದ ಇಳಿಬೇಕಾದ್ರೆ ನಾನು ಮತ್ತೆ ಸಿಗ್ತೀನಿ, ನಿಮ್ಮನ್ನ ಒಂದಷ್ಟು ವ್ಯೂಸ್ ಕೂಡ ತೋರಿಸ್ತೀನಿ. ಎಷ್ಟು ಗಾಡಿ ನಿಂತವಿಲ್ಲಿ. ಅದಕ್ಕೆ ನಿಟ್ಟೂರ್ ಮೇಲೆ ಬರೋದೇ ವಾಸಿ. ಸ್ನೇಹಿತರೆ, ಲಾಂಚಲ್ಲಿ ಈ ಕಡೆ ಭಾಗ ಬಂದ್ವಿ, ಒಂದು 20 ನಿಮಿಷ ಶರಾವತಿ ಬ್ಯಾಕ್ ವಾಟ್ರಲ್ಲಿ ಲಾಂಚಲ್ಲಿ. ಮೋಸ್ಟ್ ಪ್ರಾಬ್ಲಿ ಲಾಂಚಲ್ಲಿ ಇದು ನಮ್ಮ ಕಡೆ ಯಾತ್ರೆ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಬ್ರಿಡ್ಜ್ ಖಂಡಿತ ರೆಡಿ ಆಗಿರುತ್ತೆ. ಸೊ ಒಂದು 20 ನಿಮಿಷ ಆ ಕಡೆಯಿಂದ ಈ ಕಡೆಗೆ ಬ್ರಿಡ್ಜ್ ರೆಡಿ ಆದರೆ ಆ ಬ್ರಿಡ್ಜಿನ ವೀಡಿಯೋ ಮಾಡೋಕ್ಕೆ ಎಷ್ಟು ಜನ ಕಾಯ್ಕೊಂಡು ಕೂತಿರ್ತಾರೋ. ಸೊ ಬನ್ನಿ, ನಾನು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ, ಗಣಪತಿ ಭಟ್ರ ಹತ್ರ ಹೋಗಿ ಕೆಲವಾರು ಕೆಲಸಗಳಿದೆ, ಎಷ್ಟೊತ್ತಾಗೋದು ಗೊತ್ತಿಲ್ಲ. ಸೊ ನಾನು ನಿಮ್ಮನ್ನ ಅಲ್ಲಿ ಕನೆಕ್ಟ್ ಆಗ್ತೀನಿ. ಅಲ್ಲಿ ತನಕ ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡಿ ಅಂತ ಬನ್ನಿ.
ನೋಡಿ, ಇದು ತಾಯಿ ಸಿಗಂದೂರು ಚೌಡೇಶ್ವರಿಯ ಮಹಾದ್ವಾರ.